ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು 4ನೇ ಸೆಮಿಸ್ಟರ್ BA ವಿದ್ಯಾರ್ಥಿಗಳಿಗಾಗಿ ಪೂತಿನ ಅವರು ಬರೆದಿರ್ತಕ್ಕಂತಹ ಮಳೆ ಅನ್ನುವಂತಹ ಲೇಖನದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ಇದು ಮಳೆ ಲೇಖನದ ಭಾಗ 2ರ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ಭಾಗ 1 ಆಲ್ರೆಡಿ ನನ್ನ ಚಾನೆಲ್ ಅಲ್ಲಿ ಇದೆ, ಅಲ್ಲಿ ಅದನ್ನ ನೀವು ಗಮನಿಸಬಹುದು. ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೇನೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಈ ಒಂದು ಚಾನೆಲ್ ಬಗ್ಗೆ ಮಾಹಿತಿಯನ್ನ ನೀಡಿ ಅಂತ ಹೇಳ್ತಾ, ಈಗ 2ನೇ ಭಾಗದ ವಿಚಾರಗಳು ಮತ್ತೆ ಅಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳು, ಅದಕ್ಕೆ ತಕ್ಕ ಉತ್ತರಗಳು ಎಲ್ಲವೂ ಕೂಡ ಇವತ್ತಿನ ತರಗತಿಯಲ್ಲಿ ಚರ್ಚೆ ಆಗುತ್ತೆ. ಗಮನಿಸಿ, ಈ ಒಂದು ತರಗತಿ ನಿಮಗೆ 10 ಅಂಕಗಳಿಗೆ ತುಂಬಾ ಉಪಯುಕ್ತವಾಗುತ್ತೆ ಅಂತಕ್ಕಂಥದ್ದು. ಮಳೆ ಲೇಖನದ ಬಗ್ಗೆ 10 ಅಂಕದ ಪ್ರಶ್ನೆಗಳು ಕೇಳ್ತಾರೆ ನೋಡಿ. ಈಗ ನೇರವಾಗಿ ನಾವು ಈ ಒಂದು ಲೇಖನಕ್ಕೆ ಬಂದಂತ ಸಂದರ್ಭದಲ್ಲಿ ಸುಮಾರು 10 ದಿನಗಳ ಕಾಲ 9 ಕಲ್ಲಿನ ಬಾವಿಯಿಂದ ಇಲ್ಲಿ ಸಹಸ್ರ ಕುಂಭಾಭಿಷೇಕಕ್ಕೆ ನೀರನ್ನ ಹೊರುವಂತಹ ಒಂದು ಸಂದರ್ಭ ನಡೆಯುತ್ತೆ. ಆಗ ಇಡೀ ಆ ಬೆಟ್ಟದ ನರಸಿಂಹನಿಗೆ ಅಥವಾ ನರಸಿಂಹಸ್ವಾಮಿಗೆ ಅಥವಾ ಯೋಗ ನರಸಿಂಹಸ್ವಾಮಿಗೆ ಅಭಿಷೇಕವನ್ನ ಮಾಡ್ತಾರೆ. ಅಭಿಷೇಕವನ್ನ ಮಾಡಿದಂತಹ ಸಂದರ್ಭದಲ್ಲಿ ಏನೆಲ್ಲ ಫಲಗಳು ಬರ್ತವೆ ಅಥವಾ ಯಾವ ರೀತಿ ಎಲ್ಲ ಒಂದ್ ಕಡೆ ಉಪಯೋಗವಾಗ್ತಕ್ಕೆ ಅಂತಕ್ಕಂಥದ್ದು, ಅಥವಾ ಮೌಢ್ಯತೆಯನ್ನ ಅಂತ ಹೇಳ್ತಾ ಇರ್ತಕ್ಕಂತಹ ವಿಜ್ಞಾನಿಗಳಿಗೆ ಯಾವ ರೀತಿ ಇಲ್ಲಿ ಆ ನರಸಿಂಹನ ಪವಾಡ ಸದೃಶವಾಗಿ ಮಳೆ ಯಾವ ರೀತಿ ಆರ್ಭಟಿಸುತ್ತೆ ಅಂತಕ್ಕಂಥದ್ದು, ಹಾಗೇನೆ ಮಳೆಯ ನಿರೀಕ್ಷಣೆ ಹೇಗೆ ಮೂಡಿ ಬಂದಿದೆ ಈ ಒಂದು ಲೇಖನದಲ್ಲಿ ಅಂತಕ್ಕಂತಹ ಪ್ರಶ್ನೆಯನ್ನು ನೀವು ಕೇಳ್ಬೋದು. ಮಳೆಯ ನಿರೀಕ್ಷೆ ಹೇಗೆ ಈ ಲೇಖನದಲ್ಲಿ ಮೂಡಿ ಬಂದಿದೆ ಅಂತಕ್ಕಂಥದ್ದು ನೋಡಿ. ಈ ಯೋಗ ನರಸಿಂಹನಿಗೆ ಇಲ್ಲಿ ಸಹಸ್ರ ಕುಂಭಾಭಿಷೇಕವನ್ನ ಮಾಡಿರ್ತಕ್ಕಂತಹ ಫಲವಾಗಿ ಮಳೆ ಯಾವ ರೀತಿ ಬಂತು ಅನ್ನೋದನ್ನ ಇಲ್ಲಿ ನಿರೂಪಕರು ವರ್ಣಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಅಭಿಷೇಕವನ್ನ ವಿಜೃಂಭಣೆಯಿಂದ ಮಾಡಿ ಬಂದಂತಹದ್ದು. ಹಾಗೇನೆ ಒಂದು ರೀತಿಯಲ್ಲಿ ಅಲ್ಲಿ ಯಾರೋ ಒಬ್ಬರು ಸಮಾರಾಧನೆಯನ್ನ ಮಾಡಿದ್ರು. ಆ ಸಮಾರಾಧನೆಯ ಸೊಂಪು ಆಗಿತ್ತು. ಹಾಗೇನೆ ಅಲ್ಲಿ ಹುಡುಗರು ತಾಂಬೂಲವನ್ನ ಮೆಲ್ಲುತ್ತಾ ಈ ಪ್ರಕಾರದಲ್ಲಿ ಕುಳಿತಿದ್ದೋ ಎಲ್ಲ ಮುಗಿತು. ಸುಮಾರು 10 ದಿನಗಳ ಇಲ್ಲಿ ಕಷ್ಟ ಪಟ್ಟಿರ್ತಕ್ಕಂಥದ್ದು ಇವತ್ತೆಲ್ಲ ಒಂದ್ ಕಡೆ ಈ ಮಳೆ ಬರುವಂತಹ ಒಂದು ನಿರೀಕ್ಷೆ ಇದೆ. ಕರಿಕಲ್ಲು ಗುಡ್ಡದ ಬಳಿ ಏನೋ ಸ್ವಲ್ಪ ಮೋಡ ಆಗಿದೆ ಅನ್ನುವಂಥದ್ದು. ಹಾಗೆ ನೋಡಿದರೆ ಇಲ್ಲಿ ದಿಕ್ಕುಗಳಲ್ಲಿ ಸೃಷ್ಟಿಯಾಗ್ತಾ ಇದೆ ಮೋಡಗಳು. ಹಾಗೇನೆ ಒಂದು ರೀತಿಯಲ್ಲಿ ಬಸವನ ಹುಳು ತನ್ನ ಚಿಪ್ಪಿನ ಹೊರಗೆ ಇಲ್ಲಿ ತನ್ನ ಚಿಪ್ಪನ್ನ ಹೊರಕ್ಕೆ ಹಾಕಿ ತೆವಳುವಂತಹ ಒಂದು ವಿಚಾರದ ರೀತಿಯಲ್ಲಿ ಆ ಮೋಡಗಳು ಕಾಣಿಸ್ತವೆ ಅಂತಕ್ಕಂಥದ್ದು. ಇತ್ತ ಕಡೆ ಇಲ್ಲಿ ಏನೋ ಈ ನಮ್ಮ ನರಸಿಂಹಸ್ವಾಮಿಯ ಒಂದು ಪವಾಡ ಅಥವಾ ನರಸಿಂಹಸ್ವಾಮಿ ಯಾವುದೋ ಒಂದು ಮೋಡಿಯನ್ನ ಹಾಕಿದ್ದಾನೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕವಿ ಹೇಳ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಈ ಮಳೆ ಮೋಡ ಒಂದು ರೀತಿಯಲ್ಲಿ ನರಸಿಂಹಸ್ವಾಮಿಯ ಕೃಪಕಟಾಕ್ಷ, ಅವನ ಆಶೀರ್ವಾದದಿಂದನೇ ಮಳೆ ಬರ್ತಾ ಇದೆ ಅನ್ನುವಂಥದ್ದು. ಯಾಕೆಂದ್ರೆ ಇಷ್ಟು ದಿವಸಗಳ ಕಾಲ ಪಟ್ಟಿರ್ತಕ್ಕಂತಹ ಶ್ರಮ, ಇದು ಭಗವಂತನ ಪವಾಡ ಅನ್ನುವಂತ ರೀತಿಯಲ್ಲಿ ಮಳೆ ಬರ್ತಾ ಇದೆ ಅಂತ ಇಂತೂ ನರಸಿಂಹಸ್ವಾಮಿ ಕಣ್ತೆರೆದಿದ್ದಾನೆ ಅಂತಕ್ಕಂಥದ್ದು. ಹಾಗೇನೆ ಒಂದು ರೀತಿಯಲ್ಲಿ ಯೋಗ ನರಸಿಂಹನಿಗೆ ನಾವು ಇಷ್ಟು ದಿವಸ ನೀರು ಒತ್ತು ಹುಯ್ದಿದ್ದು ಯಾವುದಕ್ಕೂ ಕೂಡ ಇಲ್ಲಿ ವ್ಯರ್ಥವಾಗಲಿಲ್ಲ ಅನ್ನುವಂತಹ ಮಾತುಗಳು ಕೂಡ ಇಲ್ಲಿ ಬರ್ತಾ ಇದ್ದಾವೆ, ಜನಗಳು ಮಾತನಾಡ್ತಾ ಇದ್ದಾರೆ. ಒಂದು ಕಡೆ ಆ ಮೋಡಗಳು ಮೈ ಕಡುಗಪ್ಪು ಮಹಿಷಾಸುರನಂತೆ ಭೀಕರವಾಗಿ ಮನೋಹರವಿ ಮುಗಿಲು ಮಹಿಷಾಸುರನಂತೆ ಕಾಣಿಸ್ತಾ ಇದ್ದಾವೆ. ಆ ಕಪ್ಪು ಮೋಡಗಳು ಅಥವಾ ಕಪ್ಪು ಮೋಡಗಳು, ಕಾರ್ ಮೋಡಗಳು ಇಲ್ಲಿ ಆವರಿಸಿದ್ದಾವೆ ಅಂತಕ್ಕಂಥದ್ದನ್ನು ಗಮನಿಸಬಹುದು. ಒಂದು ರೀತಿಯಲ್ಲಿ ನರಸಿಂಹಸ್ವಾಮಿ ಎತ್ತೆಚ್ಚು ಮಳೆಯನ್ನ ಕರುಣಿಸುವಂತಕ್ಕಂಥದ್ದು. ಈ ದಿನ ಒಂದ್ ರೀತಿ ಮೋಡಿ ಹಾಕಿದ್ದಾನೆ ಅನ್ನುವಂತಹ ಒಂದು ದೃಶ್ಯ ಅಲ್ಲಿ ಕಾಣಿಸ್ತಾ ಇದೆ. ಹಾಗೇನೆ ಈ ಸ್ಪರ್ಧೆ ಮಂಗಳ
ಭಯಂಕರವಾಗಿ ನಾವು ಉಸಿರು ಕಟ್ಟು ನೋಡುತ್ತಿದ್ದೇವೆ. ಯಾಕೆಂದ್ರೆ ಈ ಮಳೆಗೆ ದೇವರು ಮೋಡಿ ಮಾಡಿದ್ದಾನೆ. ನಾವು ಪಟ್ಟಿರ್ತಕ್ಕಂತಹ ಕಷ್ಟ ಇಲ್ಲಿ ಫಲಪ್ರದದಾಯಕವಾಗಿದೆ ಇವತ್ತು ಅಂತಕ್ಕಂಥದ್ದು. ಮೋಡವೆದ್ದು ವಟಗುಟ್ಟುತ್ತಿದೆ ಅನ್ನುವಂತಹ ರೀತಿಯಲ್ಲಿ ಗಮನಿಸ್ತಾ ಇದೆ. ಮೈ ಮುರಿದು ನಿಂತಿವೆ ಮೋಡಗಳು ಅಂತಕ್ಕಂಥದ್ದು. ನರಸಿಂಹ ಗಿರಿಯನ್ನ ಮುತ್ತಿ ಹೊತ್ತುಕೊಂಡು ಹೋಗುವಂತೆ ಇಲ್ಲಿ ಅವುಗಳ ಸನ್ನಾಹದಲ್ಲಿ ಇದ್ದಾವೆ ಅಂತಕ್ಕಂಥದ್ದು. ನರಸಿಂಹನ ಮೌನದಿಂದ ಅಚಲನಾಗಿ ಮಂತ್ರೋಪಚಾರಣೆ ಮಾಡುತ್ತಿದ್ದಾನೆ ಅನ್ನುವ ರೀತಿಯಲ್ಲಿ ಇಲ್ಲಿ ಒಂದು ಭಾಸವಾಗ್ತಾ ಇರ್ತಕ್ಕಂಥದ್ದನ್ನು ಗಮನಿಸಬಹುದು. ಹಾಗೇನೆ ಅಲ್ಲಿ ಓಂಕಾರಗಳು ಆ ಮೋಡಗಳೆಲ್ಲವೂ ತನ್ನೆಡೆಗೆ ಸೆಳೆಯುವಂತಹ ಒಂದು ಕಾರ್ಯವನ್ನ ಅಥವಾ ಕೈಂಕರ್ಯವನ್ನ ಮಾಡ್ತಾ ಇದ್ದಾನೆ ನರಸಿಂಹಸ್ವಾಮಿ ಎನ್ನುವಂತಹದ್ದು. ಈಗ ಗಿರಿಯ ಶಿಖರದ ಕಣ್ಣಿಗೆ ಇಲ್ಲಿ ಆ ಊರಿನಲ್ಲಿ ನಾವು ಬೆರಗಾಗಿ ನೋಡುವಂತಹ ಒಂದು ಕುತೂಹಲ ಇಲ್ಲಿ ನಿರೀಕ್ಷಿಸ್ತಾ ಇದೆ ಎಲ್ಲಾ ಜನರು. ಇಲ್ಲಿ ಗಿರಿಯ ಶಿಖರದ ಕಣ್ಣಿಗೆ ಕಾಣುವಂತಹ ಮಿಂಚು ಪಾಶಗಳು ಮಾತ್ರ ಇಲ್ಲಿ ಬಿರುಸಾಗಿ ಹಾಗೆ ಸುರುಳಿಯಾಗಿ ಬೆಟ್ಟದ ಶಿಖರದಲ್ಲಿ ಕುಣಿಕೆ ಹಾಕಿ ಸೆಳೆಯುವಂತೆ ಒಂದು ಎಲ್ಲೊಂದ್ ಕಡೆ ಚಮಕಿನಿಂದ ಹೊಂಚಾಕುತ್ತಿವೆ ಮೋಡಗಳು. ಇಲ್ಲಿ ಸಿಡಿಲ ಆರ್ಭಟಗಳಿದೆ. ಅಲ್ಲಿ ಎಲ್ಲ ಒಂದ್ ಕಡೆ ಶಿಖರ ಉರುಳುವಂತೆ ಸಿಡಿಲಿನ ಆರ್ಭಟ, ಓ ಮೋಡ ಎಂದು ಎಲ್ಲರೂ ಅಲ್ಲಿ ನೆರೆದಿರ್ತಕ್ಕಂತಹ ಜನ, ಮಳೆ ಬರುವಂತಹ ನಿರೀಕ್ಷೆಯಲ್ಲಿರ್ತಕ್ಕಂಥ ಜನರಿಗೆ ಎಲ್ಲೋ ಒಂದ್ ಕಡೆ ಅವರ ಒಂದು ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇನ್ನೊಂದ್ ಕಡೆ ಆ ಬೆಟ್ಟದ ಶಿಖರದ ಗುಡಿ ನಾನು ಏನು ಹೇಳಿದೆಯೋ ಹಾಗೆ ಆಗಿತ್ತು. ಅಲ್ಲಿ ಮುದುಕರು ಹೇಳ್ತಾ ಇದ್ದಾರೆ, ನಾನು ಹೇಳಿಲ್ವಾ ಆ ಭಗವಂತ ನರಸಿಂಹನ ದಯೆ ನಮ್ಮ ಮೇಲಿದೆ ನೋಡು ಈಗ ಅಂತ ಆ ಮಳೆ ಬಂದಂತಹ ಸಂದರ್ಭವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಯದುಗಿರಿಯಲ್ಲಿ ಇಲ್ಲಿ ಒಂದು ಪ್ರಶ್ನೆ ನಿಮ್ಗೆ ಕೇಳ್ತಾರೆ. ಯದುಗಿರಿಯಲ್ಲಿ ಮಳೆ ತಂದು ಒಡ್ಡಿದಂತಹ ಸಂತಸ ಸಂಭ್ರಮವನ್ನ ಪೂತಿನ ಅವರು ಹೇಗೆ ತಮ್ಮ ಲೇಖನದಲ್ಲಿ ಅಭಿವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನ ವಿವರಿಸಿ ಅಂತ ಪ್ರಶ್ನೆಗಳನ್ನ ಕೇಳ್ಬೋದು. ನೋಡಿ, ಯಾವ ರೀತಿನಪ್ಪ ಅಂತಂದ್ರೆ ಅಲ್ಲಿ ಮುದುಕರು ಹೇಳ್ತಾ ಇದ್ರು ಇಲ್ಲಿ, ಯಾಕೆಂದ್ರೆ ಆ ನರಸಿಂಹನ ಪವಾಡ ತುಂಬಾ ಇಲ್ಲಿ ಉಪಯುಕ್ತವಾದದ್ದು, ಅದಕ್ಕೆ ತುಂಬಾ ಮಹತ್ವ ಇದೆ, ನೋಡು ಮಳೆ ಬಂದೇ ಬರುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಅಲ್ಲಿರ್ತಕ್ಕಂತಹ ರೆಂಬೆ ಕೊಂಬೆಗಳು ಮೋಡಗಳೆಲ್ಲ ಉತ್ಸಾಹದಿಂದ ಅಲ್ಲಿರ್ತಕ್ಕಂಥ ಮಕ್ಕಳಾಗಿರ್ಬೋದು, ಕಪ್ಪೆಗಳಾಗಿರ್ಬೋದು, ಗುಬ್ಬಚ್ಚಿಗಳಾಗಿರ್ಬೋದು, ಮುದುಕರಾಗಿರ್ಬೋದು, ಎಲ್ಲರೂ ಕೂಡ ಯದುಗಿರಿಯ ಜನಾಂಗವೆಲ್ಲರೂ ಕೂಡ ಜನರೆಲ್ಲರೂ ಕೂಡ ಹರ್ಷೋದ್ಗಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೋ ಒಂದು ಗುಂಪು ಬನ್ನಿ ಬನ್ನಿ ಅಂತಕ್ಕಂಥದ್ದು, ಇಲ್ಲಿ ಊರಿನ ಕಸಕಡ್ಡಿಗಳನ್ನೆಲ್ಲ ಕೊಚ್ಚಿಕೊಂಡು ಹೋಗ್ತಾ ಇರ್ತಕ್ಕಂತಹ ಮಳೆ, ತುಂಬಾ ಉತ್ಸಾಹದಲ್ಲಿದ್ದಾರೆ ಅಲ್ಲಿನ ಜನತೆ. ಹಾಗೇನೆ ಒಂದು ಗುಂಪು ಬೆಳ್ಳಗಿರುವ ಗರಿಗರಿಯ ಬಟ್ಟೆಗಳಲ್ಲಿ ಬೀದಿ ಇಲ್ಲಿ ಕೆಂಬಣ್ಣದ ನೀರನ್ನ ಇಲ್ಲಿ ಹಾರುತ್ತಿದ್ದರೂ ಕೂಡ ಅವರು ಮಳೆಯಲ್ಲಿ ನೆನೆತಾ ಇರ್ತಕ್ಕಂಥದ್ದು. ಜಗಲಿಯ ಮೇಲೆ ಮಕ್ಕಳೆಲ್ಲ ನೆರೆದು ಕುಪ್ಪಳಿಸುತ್ತಿದ್ದಾರೆ. ಹಾಗೇನೆ ಒಂದ್ ರೀತಿಯಲ್ಲಿ ಮನೋಹರವಾಗಿದೆ. ಸುಮಾರು ಸಾವಿರಾರು ಈ ಗುಬ್ಬಚ್ಚಿಗಳು ಅಲ್ಲಿ ಕುಪ್ಪಳಿಸುತ್ತಿವೆ ಅಂತಕ್ಕಂಥದ್ದನ್ನ ಇಲ್ಲಿ ಕವಿ ವರ್ಣನೆ ಮಾಡ್ತಾ ಇದ್ದಾರೆ. ಹುಡುಗರು ಹಿಂದೆ ಹೆಂಗಸರೆಲ್ಲ ಮೈಲಿಗೆಯನ್ನ ಮರೆತು ರಮ್ಯ ಪ್ರವಾಹ ವಿನೋದದಲ್ಲಿ ಆ ವಿನೋದವನ್ನ ನೋಡ್ತಾ ಸಂತೋಷವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ ಯದುಗಿರಿಯ ಜನ ಅಂತಕ್ಕಂಥದ್ದು. ಭಲೆ ಭಲೆ ಭೇಷ್ ಎಂದು ಎಲ್ಲ ಒಂದ್ ಕಡೆ ಹರ್ಷೋದ್ಗಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತೂ ಇಂತೂ ನಮ್ಮೂರಿಗೆ ಅಂದು ನಾವೆಲ್ಲ ಎಲ್ಲ ಒಂದ್ ಕಡೆ ಕಂಪಾಗುವಂತೆ, ನಾವೆಲ್ಲ ಇಲ್ಲಿ ಅಥವಾ ನಾಡೆಲ್ಲ ತಂಪಾಗುವಂತೆ ನಮ್ಮೆಲ್ಲರನ್ನ ಇಲ್ಲಿ ಧರೆಗೆ ಇಡೀ ಆ ಯದುಗಿರಿಯ ಧರೆಯನ್ನ ಭೂಮಿಯನ್ನ ತಂಪು ಮಾಡಿತ್ತು ಅಂತಕ್ಕಂಥದ್ದು. ಅಲ್ಲಿರ್ತಕ್ಕಂತಹ ಸುಮಾರು 500 ಏನು ಇಲ್ಲಿ ಬಾವಿಗಳಾಗಿರ್ಬೋದು ಎಲ್ಲವೂ ಕೂಡ ಎಲ್ಲದಕ್ಕೂ ಕೂಡ ಕಲ್ಯಾಣಿಗಳಾಗಿರ್ಬೋದು, ಕೆರೆ ಕುಂಟಗಳು ಎಲ್ಲವೂ ಕೂಡ ಅಲ್ಲಿ ತುಂಬಿದ್ದಾವೆ. ಹಾಗೇನೆ ಒಂದ್ ರೀತಿಯಲ್ಲಿ ಆ ಒಂದು ಸಂತೋಷದ ಕ್ಷಣಗಳು ಮನೆ ಮಾಡಿರ್ತಕ್ಕಂಥದನ್ನ ನಾವು ಗಮನಿಸಬಹುದು. ಹೀಗೆ ಮಳೆ ಬಂದಿರ್ತಕ್ಕಂತಹ ಸಂದರ್ಭವನ್ನ ತುಂಬಾ ಹರ್ಷೋದ್ಗಾರದಿಂದ ವ್ಯಕ್ತಪಡಿಸ್ತಾ ಇದ್ದಾರೆ.
ಹಾಗೇನೆ ನೋಡಿ, 2 ಗಳಿಗೆ ಬಿದ್ದ ಮಳೆಗೆ ಇಡೀ ಯದುಗಿರಿಯನ್ನ ಯಾವ ರೀತಿ ಬದಲಾಯಿಸಿಬಿಟ್ಟಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. 2 ಗಳಿಗೆ ಬಿದ್ದಂತಹ ಮಳೆ ಇಡೀ ಯದುಗಿರಿಯನ್ನು ಯಾವ ರೀತಿ ಮಾರ್ಪಾಡುಗೊಳಿಸಿದೆ, ಯಾವ ರೀತಿ ಬದಲಾವಣೆಯನ್ನಗೊಳಿಸಿದೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಊರಿನಲ್ಲಿ ಕೇಳಿ ಬರುವಂತಹ ಇಲ್ಲಿ ಕೊಳ ತುಂಬಿ ತುಳುಕಾಡುವಂತೆ ಎಲ್ಲೆಲ್ಲಿಯೂ ಇಲ್ಲಿ ನೆಗೆ ಬೆಳಕಾಡುತ್ತಿದೆ. ಮಠ ಮಧ್ಯಾಹ್ನದಲ್ಲಿಯೇ ಇಲ್ಲಿ ಎಲ್ಲ ಒಂದ್ ಕಡೆ ಆರುವರು ಇಲ್ಲಿ ಸಹಸ್ರನಾಮ ಆರ್ತಘೋಷ ಶಾಂತವಾಗಿ, ಕಪ್ಪೆಗಳು ಮನೋಹರಿ ಆಹಾ ಮೇಳವು ಇರುಳಿನ ತಾರೆಯ ಬೆಳಕಿನ ತಂಪಿನಂತೆ ಮೊಳಗುತ್ತಿವೆ ಅಂತಕ್ಕಂಥದ್ದು. ಮಠ ಮಧ್ಯಾಹ್ನದಲ್ಲಿಯೇ ಒಂದ್ ರೀತಿಯಲ್ಲಿ ಆ ನರಸಿಂಹಸ್ವಾಮಿಗೆ ಒಂದ್ ರೀತಿಯಲ್ಲಿ ಈ ಸಹಸ್ರನಾಮವನ್ನ ಹೇಳುವ ರೀತಿಯಲ್ಲಿ ಮಠ ಮಧ್ಯಾಹ್ನವೇ ಕಪ್ಪೆಗಳು ಒಟಗುಟ್ಟುತ್ತಾ ಇರ್ತಕ್ಕಂಥದ್ದು. ಅವುಗಳ ಶಬ್ದ ಈರುಳಿನ ತಾರೆಯ ಬೆಳಕಿನ ತಂಪಿನಂತೆ ಮೊಳಗ್ತಾ ಇದ್ದಾವೆ ಅಂತಕ್ಕಂಥದ್ದು. ಹಾಗೂ ಕೂಡ ವೃದ್ಧರು ಕೂಡ ಅವರು ಇಡೀ ಜೀವಮಾನದಲ್ಲಿ ಕಂಡರಿಯದಂತಹ ಒಂದು ಮಳೆ ಅಲ್ಲಿ ಬಂದಿದೆ ಅಂತಕ್ಕಂಥದ್ದು. ಕೊಳೆಯ ಕಪ್ಪು ನೀರು ಕೆಂಬಣ್ಣಕ್ಕೆ ತಿರುಗುವಂತೆ ಮಳೆ ಬಿದ್ದಿದೆ. ಕೊಳೆಯ ಕಪ್ಪು ನೀರು ಕೆಂಬಣ್ಣಕ್ಕೆ ತಿರುಗುವಂತೆ ಮಳೆ ಬಂದಿದೆ ಅಂತಕ್ಕಂಥದ್ದು. ದೇವಸ್ಥಾನದ ನೀರ್ಗುಂಡಿಗಳು ಆನೆಯ ಸೊಂಡಲಿನಂತೆ ನೀರು ಬಿಡುತ್ತಿವೆ. ದೇವಸ್ಥಾನದ ನೀರ್ಗುಂಡಿಗಳಿಂದ ಆನೆಯ ಸೊಂಡಲಿನಂತೆ, ನೋಡಿ ಯಾವ ರೀತಿ ಹೋಲಿಕೆಯನ್ನು ಕೊಡ್ತಾ ಇದ್ದಾರೆ ಅಂದ್ರೆ, ಆನೆಯ ಸೊಂಡಲಿನಂತೆ ನೀರು ಧುಮುಕ್ತಾ ಇದೆ ಅಂತಕ್ಕಂಥದ್ದು. ಹಾಗೇನೆ 2 ಗಳಿಗೆ ಮಳೆ ಇಡೀ ನಮ್ಮ ಊರನ್ನ ಮಾರ್ಪಾಡುಗೊಳಿಸಿತ್ತು, ಬದಲಾವಣೆಯನ್ನ ಮಾಡಿತು, ನಮ್ಮ ಊರಿನ ಜನರಿಗೆ ಸಂತೋಷವನ್ನ ತಂತು ಅಂತಕ್ಕಂಥದ್ದು. ಹಾಗೇನೆ ಮೊಟ್ಟೆಯೊಡೆದು, ನೋಡಿ ಇನ್ನೊಂದ್ ಕಡೆ ವರ್ಣನೆ ಮಾಡ್ತಾ ಇದ್ದಾರೆ ಕವಿ. ಮೊಟ್ಟೆಯೊಡೆದು ಗರಿ ಮೂಡಿ ಬಂದ ಗರುಡನಂತೆ ಯದುಗಿರಿಗೆ ಬಂತು ಮಳೆ ಅಂತಕ್ಕಂಥದ್ದು. ಮೊಟ್ಟೆಯೊಡೆದು ಇಲ್ಲಿ ಗರಿ ಮೂಡಿ ಬಂದ ಗರುಡ ಪಕ್ಷಿಯಂತೆ ಇಲ್ಲಿ ಯದುಗಿರಿಗೆ ಮಳೆ ಬಂತು ಅಂತಕ್ಕಂಥದ್ದು. ಹಾಗೇನೆ ಪೊರೆಬಿಟ್ಟ ಹಾವಂತೆ, ನೋಡಿ ಪೊರೆಬಿಟ್ಟ ಹಾವಿನಂತೆ ಮಳೆ ಬಂತು ಅಂತಕ್ಕಂಥದ್ದು. ಹಾಗೇನೆ ಇನ್ನು ಮುಂದೆ ಹೋಗಿ ಮುಪ್ಪನ್ನ ಕಳೆದ ಯಾಯಾತಿಯಂತೆ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಹಾಗೇನೆ ಮಜ್ಜನಗೈದ ಅಪ್ಸರೆಯಂತೆ ಕಂಗೊಳಿಸುತ್ತಿವೆ ಕಣಿವೆಗಳು. ಮಜ್ಜನ ಅಂದ್ರೆ ಸ್ನಾನ ಮಾಡಿರ್ತಕ್ಕಂತಹ, ಇಲ್ಲಿ ಎಣ್ಣೆಯ ಸ್ನಾನವನ್ನ ಮಾಡಿರ್ತಕ್ಕಂತಹ ಅಪ್ಸರೆಯರಂತೆ ಅಲ್ಲಿರ್ತಕ್ಕಂಥ ಕಲ್ಯಾಣಿಗಳು, ಅಲ್ಲಿರ್ತಕ್ಕಂತಹ ಕಣಿವೆಗಳು ಇಲ್ಲಿ ಕಂಗೊಳಿಸ್ತಾ ಇದ್ದಾವೆ. ಬೆಟ್ಟ ಊರು ಇಷ್ಟೊಂದು ನಲಿವಿಗೆ ನಾವು 10 ದಿನಗಳು ನಡುಬಿಸಿಲಿನಲ್ಲಿ ಅಭಿಷೇಕದ ನೀರನ್ನ ಅಭಿಷೇಕದ ನೀರನ್ನ ಈ ಬೆಟ್ಟಕ್ಕೆ ಒತ್ತಂತಹ ಒಂದು ಶ್ರದ್ಧೆ, ನಮ್ಮ ಶ್ರಮ ಕಾರಣ. ಇದನ್ನ ಅಜ್ಞಾನವೆನ್ನುತ್ತೀರಾ ಅಥವಾ ಜ್ಞಾನ ಎನ್ನುತ್ತೀರಾ ಅನ್ನುವಂಥದ್ದನ್ನ ವಿಜ್ಞಾನಿಗಳಿಗೆ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನೋಡಪ್ಪ, 10 ದಿನಗಳ ಕಾಲ ನಾವು ಆ ಬೆಟ್ಟದ ನರಸಿಂಹನಿಗೆ ಇಲ್ಲಿ ಸಹಸ್ರ ಕುಂಭಗಳ ಅಭಿಷೇಕವನ್ನ ಮಾಡಿ ಇವತ್ತು ಮಳೆ ಬಂದಿದೆ. ಇದನ್ನ ಅಜ್ಞಾನ ಅಂತೀರಾ ಅಥವಾ ಮೌಢ್ಯತೆ ಅಂತ ಹೇಳ್ತೀರಾ, ಮೌಢ್ಯತೆ ಅಂತ ಕರಿತೀರಾ ಅನ್ನೋದನ್ನ ವಿಜ್ಞಾನಿಗಳಿಗೆ ಇಲ್ಲಿ ಸವಾಲನ್ನ ಆಗ್ತಾ ಇರ್ತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ನಮ್ಮ ಶ್ರಮ, ಅವರು ಪಟ್ಟಂತಹ ಶ್ರಮ, ಅವರ ಶ್ರದ್ಧೆ ಇದಕ್ಕೆ ಕಾರಣ ಅಂತ ಇಲ್ಲಿ ಯಾರು ಹೇಳ್ತಾ ಇದಾರಪ್ಪ ಅಂದ್ರೆ ಪೂತಿನ ಅವರು ಹೇಳ್ತಾ ಇದ್ದಾರೆ. ಈ ಅಜ್ಞಾನದಿಂದ ಎಂತಹ ಮಹಾ ಆನಂದ ಆಯ್ತು ನಮಗಿಂದು ದೊರಕಿದೆ. ಈ ಅಜ್ಞಾನದಿಂದ ನೋಡಿ, ನಾವು ಮಾಡಿರ್ತಕ್ಕಂಥದ್ದನ್ನ ಇಲ್ಲಿ ಅಭಿಷೇಕ ಮಾಡಿದ್ರೆ ಮಳೆ ಬರುತ್ತಾ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರು ವಿಜ್ಞಾನಿಗಳು. ಆದ್ರೆ ಈ ಅಜ್ಞಾನದಿಂದ ಇವತ್ತು ನಮಗೆ ಮಹಾ ಆನಂದ ದೊರೆತಿದೆ ಅಂತಕ್ಕಂಥ ಮಾತುಗಳನ್ನ ಗಮನಿಸಬಹುದು. ಹಾಗೇನೆ ನಮ್ಮ ಬೆಟ್ಟ, ನಮ್ಮ ವೃದ್ಧ ಯೋಗ ನರಸಿಂಹನಿಗೆ ಎಷ್ಟು ಪ್ರಿಯರಾಗಿ ಬಿಟ್ಟಿದ್ದಾರೆ ನೋಡಿ, ಎಷ್ಟು ನಮಗೆ ಹತ್ತಿರನಾಗಿದ್ದಾನೆ ಆ ಭಗವಂತ. ನಾವು ನಂಬಿರ್ತಕ್ಕಂತಹ ದೈವ ನಮ್ಮನ್ನ ಕಷ್ಟ ಕಾಲದಲ್ಲಿ ಕಾಪಾಡಿದ್ದಾನೆ, ಈ ಬರಗಾಲದಲ್ಲಿ ಮಳೆಯನ್ನ ಸುರಿಸಿದ್ದಾನೆ ಎನ್ನುವಂತ ಒಂದು ನಂಬಿಕೆ ಇದೆಯಲ್ಲ, ಯದುಗಿರಿ ಜನತೆಯ ನಂಬಿಕೆ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ನಿರೂಪಕರಲ್ಲಿ ನೋಡಿ ಹೇಳ್ತಾ ಇದ್ದಾರೆ, ಗರುಕೆ ಅಲ್ಲಾಡಿದರೆ ತಾರೆ ನೋಯುವುದಂತೆ ಅಂತಕ್ಕಂಥದ್ದು. ಗರಿಕೆ ಅಲ್ಲಾಡಿದರೆ ತಾರೆ ನೋಯುವುದಂತೆ. ಹಾಗೆ ಇಲ್ಲಿ ನಿರೂಪಕರು ಈ ದೃಶ್ಯವನ್ನ ಅಜ್ಞಾನವೆನ್ನುತ್ತೀರಾ ಎಂಬುವಂತಹ ಒಂದು ಪ್ರಶ್ನೆಯನ್ನ ಹಾಕಿದ್ದಾರೆ.
ಹಾಗೆ ಏನೇ ಆಗ್ಲಿ ಇನ್ನು ಈ ವಾದ ಬೆಳೆಸಿ ಪ್ರಯೋಜನವಿಲ್ಲ. ಮೌಢ್ಯತೆ ಎನ್ನುವಂತಹ ವಾದಗಳನ್ನ ಹೇಳಿದ್ದಾರೆ ವಿಜ್ಞಾನಿಗಳು. ಹಾಗೇನೆ ಅಜ್ಞಾನ, ವಿಜ್ಞಾನ, ಮೌಢ್ಯತೆ ಇದೆಲ್ಲವನ್ನ ಬಿಟ್ಟು ಇಲ್ಲಿ ವಾದ ಮಾಡಿ ಏನೂ ಪ್ರಯೋಜನ ಇಲ್ಲ. ಇಲ್ಲಿ ಯಾಕೆಂದ್ರೆ ಪ್ರಕೃತಿಯ ಮುಂದೆ ಇಲ್ಲಿ ಯಾರೂ ಕೂಡ ಮುಖ್ಯರಲ್ಲ ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಹಾಗೇನೆ ಪ್ರಕೃತಿಯ ಮುಂದೆ ಮನುಷ್ಯ ದೊಡ್ಡವನಲ್ಲ ಅಂತಕ್ಕಂಥದ್ದು ಗಮನಿಸಬಹುದು. ಹಾಗೇನೆ ಎಲ್ಲದಕ್ಕೂ ಕೂಡ ಒಂದು ಹುಲ್ಲು ಕಡ್ಡಿ ಅಳ್ಳಾಡ್ಬೇಕಂತ ಅಂದ್ರೂ ಕೂಡ ಅದಕ್ಕೆ ಒಂದು ನಂಬಿಕೆ ಇರ್ಬೇಕು ಮನುಷ್ಯನಿಗೆ ಅಂತಕ್ಕಂಥದ್ದು. ಇಲ್ಲಿ ನಂಬಿಕೆನೇ ಒಂದು ದೈವತ್ವ ಅನ್ನುವಂತಹ ವಿಚಾರವನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇಷ್ಟೆಲ್ಲ ಆದ್ಮೇಲೆ ಸರಿ, ನಾಳೆ ತೊಟ್ಟಿಲ್ಲ ಮಡುವಿನಲ್ಲಿ ತೊರೆಗೆ ಸ್ನಾನಕ್ಕೆ ಹೋಗಬೇಕೆಂದು ಊರಿನ ಜನರೆಲ್ಲರೂ ಇಲ್ಲಿ ಗುಂಪು ಗುಂಪಲ್ಲಿ ಯೋಚಿಸ್ತಾ ಇದ್ದಾರೆ. ಅಂತೂ ಯಾರ ಮನೆಯಲ್ಲಿ ಏನೇನು ಮಾಡಬೇಕೆಂದು, ಯಾಕೆಂದ್ರೆ ಮಳೆ ಬಿದ್ದ ಸಂಭ್ರಮ ಇಲ್ಲಿ ಸಂಭ್ರಮ ಮನೆ ಮಾಡಿದೆ ಯದುಗಿರಿಯಲ್ಲಿ. ಯಾರ ಮನೆಯಲ್ಲಿ ಏನೇನು ಮಾಡಿಸಬೇಕು ಎಂದು ಸಲಹೆಯನ್ನ, ಹಾಗೇನೆ ಇನ್ನೊಂದ್ ಕಡೆ ಇಲ್ಲಿ ವಿಪರೀತವಾಗಿ ಬರ್ತಾ ಇದೆ. ಎಲ್ಲ ಏನ್ ಮಾಡೋದು, ನೀವೇನ್ ಮಾಡ್ತೀರಾ ಅಂತ ಈ ತರದ ಚರ್ಚೆಗಳು ನಡೀತಾ ಇದೆ. ನಾನು ಇಲ್ಲಿ ನಿರೂಪಕರು ಇಲ್ಲಿ ಪೂತಿನ್ ಅವ್ರು ಹೇಳ್ತಾರೆ, ನಾನು 10 ಜನಕ್ಕೆ ಪೊಂಗಲ್ಗೆ ಒಪ್ಪಿಕೊಂಡಿದ್ದೇನೆ, ಪೊಂಗಲ್ ಮಾಡೋದಕ್ಕೆ 10 ಜನಕ್ಕೆ ನಾನು ಒಪ್ಕೊಂಡಿದ್ದೀನಿ, ನಾನು ಅವರಿಗೆ ಪೊಂಗಲನ್ನ ಮಾಡಿ ಬಡಿಸ್ತೀನಿ ಅಂತಕ್ಕಂಥದ್ದು. ಈಗ ಸಂಜೆ ದಾಳಿಂಬೆ ರಸದ ಬೆಳಕಿನಲ್ಲಿ ಮೆತ್ತನೆಯ ಕಿರು ನೀರಾಟಗಳನ್ನ ಇಲ್ಲಿ ನೀರೋಟದ ಇಲ್ಲಿ ಎಲ್ಲೋ ತುಳಿಯುತ್ತಾ ಸಂಜೆ ಆಗ್ತಾ ಇದೆ. ಆ ಸೂರ್ಯನ ಕಿರಣ, ದಾಳಿಂಬೆಯ ಸೂರ್ಯನ ಕಿರಣಕ್ಕೆ ಆ ಕಿರಣದಿಂದ ಏನಪ್ಪಾ ಅಂದ್ರೆ ಸೂರ್ಯ ಮೂಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಆ ಮಳೆಯ ನೀರು ಹರಿತಾ ಇದ್ರೆ ದಾಳಿಂಬೆಯ ರಸದಂತೆ ಹರಿತಾ ಇತ್ತು ಅಂತಕ್ಕಂಥದ್ದನ್ನ ಒಂದು ವರ್ಣನೆಯನ್ನ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಹೀಗೆ ಇದೆಲ್ಲಾ ವಿಚಾರಗಳನ್ನ ನೋಡ್ತಾ ಆ ವೃದ್ಧರನ್ನ ಹಿಂಬಾಲಿಸಿ ಸುಮಾರು ಜನ ಕೊಳಕ್ ಹೋಗ್ತಾ ಇದ್ದಾರೆ. ನಮ್ಮ ಚೆಲುವೆಯ ಅರಸಿನ ಕೊಳ ಅಂತಕ್ಕಂಥದ್ದು ಇಲ್ಲಿ ತುಂಬುತ್ತಿರುವುದು ಅಂದವನ್ನ ನೋಡೋಣ ಬನ್ನಿ. ಅಲ್ಲಿ ಚೆಲುವೆಯ ಅರಸಿನ ಕೊಳ ತುಂಬುತ್ತಿರ್ತಕ್ಕಂತಹ ಅಥವಾ ತುಂಬಿರುವಂತಹ ಒಂದು ಆ ಅಂದವನ್ನ, ಚಂದವನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ ಅಂತ ಹೇಳಿ, ಹಾಗೇನೆ ಆ ಭಗವಂತನನ್ನ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಅಪ್ಪ, ಬದುಕಿಸಿದೆಯ ನಮ್ಮಪ್ಪ ನರಸಿಂಹ ಎಂದು ಪೂತಿನ ಅವರು ಆ ಭಗವಂತನನ್ನ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು. ಇದು ಆ ಮಳೆಯನ್ನ ಇವರು ನಿರೀಕ್ಷೆ ಮಾಡ್ತಾ ಇದ್ದಿದ್ದು. ಹಾಗೇನೆ ಮಳೆ ತಂದೊಡ್ಡಿದಂತಹ ಸಂತಸ, ಸಂಭ್ರಮಗಳು ಇದನ್ನ ಹೀಗೆ ಪೂತಿನ ಅವರು ವರ್ಣಿಸಿದ್ದಾರೆ ಅಥವಾ ಅಭಿವ್ಯಕ್ತಿಸಿದ್ದಾರೆ ಅಂತಕ್ಕಂಥದ್ದು. ಈ ತರಗತಿಯಲ್ಲಿ ನಿಮಗೆ 2 ಪ್ರಶ್ನೆಗಳಿಗೆ ನಾನು ಉತ್ತರವನ್ನ ನೀಡಿದ್ದೀನಿ. ನೋಡಿ, ಮೊದಲನೇ ಪ್ರಶ್ನೆ ನೀವು ಗಮನಿಸಬಹುದು, ನರಸಿಂಹನ ಪವಾಡ ಅಂತಕ್ಕಂಥದ್ದು ಅಥವಾ ನರಸಿಂಹನ ಈ ಒಂದು ಇಲ್ಲಿ ಮಂತ್ರ ಮೋಡಿ ಎಂತದ್ದು ಅನ್ನೋದನ್ನ ನಾನು ಹೇಳಿದ್ದೀನಿ. ಈ ಪಾಯಿಂಟ್ಸ್ ಅನ್ನ ನೆನಪಿಟ್ಕೊಂಡಿರಿ. ಹಾಗೆ ಇಲ್ಲಿ ಯಾವ ರೀತಿ ಪ್ರಶ್ನೆಗಳು ನೋಡೋದಾದ್ರೆ, ಮಳೆಯ ನಿರೀಕ್ಷಣೆ ಮೂಡಿ ಬಂದ ಬಗ್ಗೆ ನೋಡಿ, ಮಳೆಯ ನಿರೀಕ್ಷಣೆ ಮೂಡಿ ಬಂದ ಬಗ್ಗೆ ಲೇಖನದ ಹಿನ್ನೆಲೆಯಲ್ಲಿ ಚರ್ಚಿಸಿ ಅಂತಕ್ಕಂಥದ್ರ ಬಗ್ಗೆ ನಿಮ್ ಪ್ರಶ್ನೆ ಕೇಳ್ಬೋದು. ಹಾಗೇನೆ ಮಳೆ ತಂದೊಡ್ಡಿದಂತಹ ಸಂತಸ, ಸಂಭ್ರಮ, ಸಂತೋಷ ಪೂತಿನ ಅವರು ಹೇಗೆ ಅಭಿವ್ಯಕ್ತಪಡಿಸಿದ್ದಾರೆ ಮಳೆ ಲೇಖನದಲ್ಲಿ ಅನ್ನುವುದನ್ನ ಇಲ್ಲಿ ಈ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು. 2 ಪ್ರಶ್ನೆಗಳು ಈ ಒಂದು ತರಗತಿಯಲ್ಲಿ ನಿಮ್ಗೆ ಕೇಳ್ತಾರೆ. ಅವು 10 ಅಂಕಗಳಿಗೆ ಬಂದಿರ್ತವೆ. ಅಚ್ಚುಕಟ್ಟಾಗಿ ಬರೀರಿ ಅಂತ ಹೇಳ್ತಾ, ಹಾಗೇನೆ ನನ್ನ ತರಗತಿಯನ್ನ ಬೇರೆಯವರಿಗೂ ಕೂಡ ಇಲ್ಲಿ ಶೇರ್ ಮಾಡಿ ಅಂತ ಹೇಳಿ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗ್ಲಿ.